ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ ದೇಶಾದ್ಯಂತ. ಹಾಗೆ ರಾಜ್ಯದಲ್ಲೂ ಕೂಡ ಮಾಣಿಕ್ ಷಾ ಮೈದಾನದಲ್ಲಿ ಈಗ ಮುಖ್ಯಮಂತ್ರಿಗಳು ಭಾಷಣವನ್ನು ಮಾಡ್ತಾ ಇದ್ದಾರೆ. ರಾಜ್ಯವನ್ನು ಉದ್ದೇಶಿಸಿ ವಿಶೇಷ ರಿಯಾಯಿತಿ ಪ್ಯಾಕೇಜ್ಗಳನ್ನು ಕೂಡ ಈಗಾಗಲೇ ನಾನು ಸಿದ್ಧಪಡಿಸಿದ್ದೇನೆ. ಜನರನ್ನ ಹಳ್ಳಿಯಿಂದ ತಪ್ಪಿಸಬೇಕು, ಬರದನ್ನು ತಪ್ಪಿಸಬೇಕು, ನಗರಗಳಲ್ಲಿ ಅಲ್ಲೇ ಉದ್ಯೋಗ ಸಿಗಬೇಕು, ಅಲ್ಲೇ ಉತ್ತಮವಾದಂಥ ವಿದ್ಯಾಭ್ಯಾಸದೊಳಗಬೇಕು. ಇದು ನಮ್ಮ ಸರ್ಕಾರದ ಆಶಯ. ಇದರಿಂದ ಹಿಂದುಳಿದ ತಾಲೂಕುಗಳಿಗೆ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ, ಈಗಾಗಲೇ ಕೈಗಾರಿಕೆಗಳು ಬೆಳವಣಿಗೆ ಆಗಲಿಕ್ಕೆ, ಜೊತೆಗೆ ಸಮತೋಲಿತ ಅಭಿವೃದ್ಧಿ ಮತ್ತು ದಾರಿಯನ್ನ ಮಾಡಿಕೊಡಬೇಕು ಅನ್ನೋ ದೃಷ್ಟಿಯಿಂದ ರೈತರ ಬಲಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಆದ್ದರಿಂದ ಇವತ್ತು ನಮ್ಮ ಕೃಷಿ ನಮ್ಮ ಆರ್ಥಿಕತೆಯ ಬೆನ್ನೆಲುಬು. ಬೆಳೆ ವಿಮಾ ಯೋಜನೆ ಈಗಾಗಲೇ 12.35 ಲಕ್ಷ ತೆರಿಗೆ, 1300 ಕೋಟಿ ರೂಪಾಯಿ ಪರಿಹಾರವನ್ನು ಈಗಾಗಲೇ ನೀಡಲಾಗಿದೆ. ಈ ಮುಂಗಾರಿನಲ್ಲಿ ದಾಖಲೆಯ 25 ಲಕ್ಷ ರೈತರ ಬೆಳೆ ವಿಮಾ ಯೋಜನೆಯನ್ನ ನೋಂದಾಯಿಸಿಕೊಳ್ಳಲು ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಆ ರೈತರು ಕೂಡ ಈಗಾಗಲೇ ನೋಂದಾಯಿಸಿಕೊಂಡಿದ್ದಾರೆ. 2 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಸೂಕ್ಷ್ಮ ನೀರಾವರಿ ವಿಸ್ತರಣೆಯಿಂದ 184 ಹೈಟೆಕ್ ಹಾರ್ವೆಸ್ಟರ್ ಹಬ್ ಈಗಾಗಲೇ ಸ್ಥಾಪಿಸಿದ್ದೇವೆ. ಹಾಲು ಉತ್ಪಾದನೆಗೆ ಪ್ರೋತ್ಸಾಹಧನ ಯೋಜನೆ ಅಡಿಯಲ್ಲಿ ಕಳೆದ 1 ವರ್ಷದಲ್ಲಿ ರಾಜ್ಯದ 9 ಲಕ್ಷ ರೈತರ ಖಾತೆಗೆ 2600 ಕೋಟಿ ರೂಪಾಯಿಯನ್ನ ನೇರವಾಗಿ ಯಾವ ಮಧ್ಯಸ್ಥಿಕೆ ಇಲ್ಲದೆ ಅವರ ಅಕೌಂಟ್ಗೆ ಈಗಾಗಲೇ ನಾವು ವರ್ಗಾಯಿಸಿರುವುದು ನಮ್ಮ ರೈತರು ತಿಳಿದಂತ ವಿಚಾರ. ನಮ್ಮ ನಂದಿನಿ ಉತ್ಪಾದನೆಗಳು ಈಗಾಗಲೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮವಾದಂತಹ ಮನ್ನಣೆಯನ್ನ ಪಡೆದು ಈ ಪ್ರಮಾಣವನ್ನ ಇನ್ನಷ್ಟು ಹೆಚ್ಚಿಸಲು ಕಾರ್ಯಕ್ರಮವನ್ನು ರೂಪಿಸಿ ಆ ರೈತನ ಈ ಹೈನುಗಾರಿಕೆಗೆ ಒಂದು ದೊಡ್ಡ ಶಕ್ತಿಯನ್ನ ನಮ್ಮ ಸರ್ಕಾರ, ಇಂದಿನ ಸರ್ಕಾರ ಇವತ್ತು ಮುಂದುವರಿಸಿಕೊಂಡು ನಾವು ಹೋಗ್ತಾ ಇದ್ದೇವೆ. ಇವತ್ತು 275 ಸಂಚಾರಿ ಪಶುವೈದ್ಯಕೀಯ ಘಟಕಗಳ ರೈತರು ಮನೆ ಬಾಗಿಲಿಗೆ ತೆರಳಿ ಆ ಒಂದು ವೈದ್ಯಕೀಯ ಸೇವೆಯನ್ನ ಮಾಡಲು ಈಗಾಗಲೇ ಕಾರ್ಯಕ್ರಮವನ್ನು ನಾವೆಲ್ಲ ರೂಪಿಸಿದ್ದೇವೆ. ಒಬ್ಬ ವ್ಯಕ್ತಿ ಯಾವ ಜಾತಿ ಯಾವ ಧರ್ಮ ಹುಟ್ಟಿದ್ರು ಎಂಬುದು ಮುಖ್ಯ ಅಲ್ಲ, ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನು ಸಿಗಬೇಕು. ಇದು ನಮ್ಮ ಸರ್ಕಾರದ ನೀತಿ ಕೂಡ ಆಗಿದೆ. ಹಿಂದುಳಿದ ವರ್ಗದ ಕಲ್ಯಾಣ 2026-27ರಲ್ಲಿ ಸುಮಾರು 4,000 ಕೋಟಿ ರೂಪಾಯಿ ಅನುದಾನವನ್ನ ಈಗಾಗಲೇ ನಾವು ಒದಗಿಸಿದ್ದೇವೆ. ಸಾಮಾಜಿಕ ನ್ಯಾಯ ಕೇವಲ ಮಾತಿನಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಅವಕಾಶ ಮಾತ್ರ ಸಾಮಾಜಿಕ ನ್ಯಾಯವನ್ನ ನಿಜವಾಗಿ ಅವರ ಬದುಕಿನಲ್ಲಿ ನಾವು ಸದೃಢವಾದಂತಹ ಸಂಕಲ್ಪವನ್ನ ಉತ್ತೇಜನ ನೀಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಈಗ 1119ಕ್ಕೂ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಮೂಲಕ ನಮ್ಮ ಬುಡಕಟ್ಟು ಜನಾಂಗ ಅರಣ್ಯದಲ್ಲಿ ವಾಸವಾಗಿರುವಂತಹ ಮಕ್ಕಳುಗಳ ಕನಸುಗಳನ್ನು ನಾವು ಶಕ್ತಿ ತುಂಬಿ 2,60,000 ವಿದ್ಯಾರ್ಥಿಗಳಿಗೆ ವಸತಿ ಶಾಲೆಯಲ್ಲಿ ಈಗಾಗಲೇ ಕಾರ್ಯಕ್ರಮಗಳನ್ನು ಈಗಾಗಲೇ ರೂಪಿಸಿ ಅವರಿಗೆ ಶಕ್ತಿಯನ್ನು ನಾವು ತುಂಬುತ್ತಾ ಇದ್ದೇವೆ. ಅಲ್ಪಸಂಖ್ಯಾತ ಸಮುದಾಯದ 8,60,000 ವಿದ್ಯಾರ್ಥಿಗಳಿಗೆ 494 ಕೋಟಿ ರೂಪಾಯಿ ಹಣವನ್ನ ಈಗಾಗಲೇ ವಿದ್ಯಾರ್ಥಿ ವೇತನವನ್ನ ಈಗಾಗಲೇ ನೀಡಿ ಅವರಿಗೆ ಒಂದು ಹೊಸ ರೂಪವನ್ನ ಕೊಟ್ಟು ಇವತ್ತು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ವಿದ್ಯಾರ್ಥಿ ವೇತನ ಕೂಡ ಈಗಾಗಲೇ ಅವರ ಅಕೌಂಟ್ಗೆ ತಲುಪಿಸುವಂತ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಆರೋಗ್ಯವೇ ನಮ್ಮ ಮೊದಲ ಆದ್ಯತೆ. ಆರೋಗ್ಯ ಭಾಗ್ಯ ನಮ್ಮೆಲ್ಲರ ಭಾಗ್ಯ. ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನ ನಿರಂತರವಾಗಿ ಬಲಪಡಿಸುವುದರಿಂದ ರಾಜ್ಯದ ನನ್ನ ತಾಯಂದಿರು ಮರಣದ ಪ್ರಮಾಣ 19% ಈಗಾಗಲೇ ಇಳಿಕೆಯಾಗಿದೆ. ಈಗಾಗಲೇ ಗರ್ಭಕೋಶಿಕ ಕ್ಯಾನ್ಸರ್, ಕ್ರಿಟಿಕಲ್ ಕ್ಯಾನ್ಸರ್ ತಡೆಗಾಗಿ
ಅರ್ಧ ಬಾಲಕಿಯರ ಲಸಿಕೆಯನ್ನು ಕೂಡ ಈಗಾಗಲೇ ನೀಡುತ್ತಿದ್ದೇವೆ. ಜಲಭದ್ರತೆಗೆ ಕೂಡ ಒಂದು ದೊಡ್ಡ ಹೆಜ್ಜೆಯನ್ನು ಕೂಡ ಈಗಾಗಲೇ ಇಟ್ಟಿದ್ದೇವೆ. ನೀರಿಗಿಂತ ಅಮೂಲ್ಯವಾದದ್ದು ಮತ್ತೊಂದಿಲ್ಲ. ನಾನು ಹಿಂದೆ ಕೂಡ ಈ ಜಲಸಂಪನ್ಮೂಲ ಇಲಾಖೆ ಕೂಡ ಜವಾಬ್ದಾರಿಯನ್ನು ಹೊತ್ತಿದ್ದೆ. ಉಪಮುಖ್ಯಮಂತ್ರಿಯಾಗಿ ಕೂಡ 3 ವರ್ಷ ಕೆಲಸ ಮಾಡಿದ್ದೇನೆ. ನೀರು ಬಹಳ ಅಮೂಲ್ಯವಾದ್ದು. ಇವತ್ತು ಅದರಿಂದ ಜಲಭದ್ರತೆ ನಮ್ಮ ಸರ್ಕಾರ ಮೊದಲೇ ಆದ್ಯತೆ ಆಗಿದೆ. ಈ ವರ್ಷವೇ 16,000 ಕೋಟಿ ರೂಪಾಯಿ ಮೊತ್ತದ 112 ಕಾರ್ಯಕ್ರಮಗಳನ್ನು, ಪ್ರಮುಖ ಜಲಾಶಯ ಯೋಜನೆಗಳನ್ನ ಈಗಾಗಲೇ ನಾನು ಮತ್ತು ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ, ಅವರ ಮುಖಂಡತ್ವದಲ್ಲಿ ಹಿಂದೆ ನಡೆದಂತ ಸಭೆಗಳಲ್ಲಿ ಅನುಮೋದನೆಯನ್ನು ಈಗಾಗಲೇ ನಾವು ನೀಡಿದ್ದೇವೆ. ಎತ್ತಿನ ಹೊಳೆ ಈ ಯೋಜನೆ ಅನೇಕ ನನ್ನ ಸ್ನೇಹಿತರು ಟೀಕೆಗಳಿಗೆ ಒಳೆ ಮಾಡಿದ್ರು. ಆದರೂ ಕೂಡ ಈ ಕುಡಿಯುವ ಎತ್ತಿನೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಮೊದಲನೇ ಹಂತ ಮುಗಿದಿದೆ. ಈಗಾಗಲೇ ನವೆಂಬರ್ ವೇಳೆಗೆ ತುಮಕೂರು ಜಿಲ್ಲೆಗೆ ತಲುಪಿಸಲು ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಕರ್ನಾಟಕ ಹಿಂದೆಂದೂ ಕಂಡಂತ ಪ್ರಮಾಣದಲ್ಲಿ ನಮ್ಮ ಸರ್ಕಾರ ಮೂಲ ಸೌಕರ್ಯಗಳನ್ನು ನಿರ್ಮಿಸಲಾಗ್ತಿದೆ. ಕಳೆದ ಒಂದು ವರ್ಷದಲ್ಲೇ 1663 ಕಿಲೋಮೀಟರ್ ಇವತ್ತು ರಾಜ್ಯದ ಹೆದ್ದಾರಿಗಳು, 3000 ಕಿಲೋಮೀಟರ್ ಪ್ರಮುಖ ಜಿಲ್ಲಾ ರಸ್ತೆಗಳು, 112 ಹೊಸ ಸೇತುವೆಗಳನ್ನು ನಿರ್ಮಿಸಲು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಈಗಾಗಲೇ ಕೆಲಸ ಕೈಗೊಂಡಿದ್ದೇವೆ. ಗ್ರಾಮಗಳು, ಪಟ್ಟಣಗಳು ಮತ್ತು ಮಾರುಕಟ್ಟೆಗಳು ಉತ್ತಮವಾಗಿ ಸಂಪರ್ಕಗೊಂಡಿದ್ದೇವೆ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ 3 ವರ್ಷದಿಂದ ಪ್ರಗತಿ ಪಥ ಯೋಜನೆಯಡಿ 5,200 ಕೋಟಿ ರೂಪಾಯಿ ಹೂಡಿಕೆಯಿಂದ 7,100 ಕಿಲೋಮೀಟರ್ ಗ್ರಾಮೀಣ ರಸ್ತೆಯ ಮೇಲ್ದರ್ಜೆಗೆ ಏರಿಸಲು ಈಗಾಗಲೇ ಕಾರ್ಯಕ್ರಮವನ್ನು ಕೊಟ್ಟು ಆ ಯೋಜನೆಗಳು ಉತ್ತಮವಾಗಿ ಕೆಲಸ ನಡೀತಾ ಇದೆ. ಅದೇ ರೀತಿ ಕಲ್ಯಾಣ ಪಥ ಯೋಜನೆ ಕರ್ನಾಟಕದ 1,550 ಕಿಲೋಮೀಟರ್ ರಸ್ತೆಗಳನ್ನ ನಿರ್ಮಾಣವನ್ನು ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕ ಆರ್ಥಿಕತೆ ಎಂಜಿನ್ ಆಗಿದೆ ಎನ್ನುವುದು ಬೆಂಗಳೂರಿನಲ್ಲಿ 1,56,000 ಕೋಟಿ ರೂಪಾಯಿ ಮೊತ್ತದ ವಿವಿಧ ಕಾರ್ಯಕ್ರಮವನ್ನು ಬೆಂಗಳೂರು ನಗರದಲ್ಲೇ ಈಗಾಗಲೇ ಮಂಜೂರಾತಿಯನ್ನು ಮಾಡಿದ್ದೇವೆ. ಇದಕ್ಕೆ ಈಗಾಗಲೇ ನನ್ನ ಸಹೋದರ ಕೃಷ್ಣ ಬೈರೇಗೌಡರಿಗೆ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಆ ಜವಾಬ್ದಾರಿಯನ್ನು ಇವತ್ತು ನಾವು ನೀಡಿದ್ದೇವೆ. ಇಡೀ ವಿಶ್ವ ಬೆಂಗಳೂರನ್ನು ನೋಡ್ತಾ ಇದೆ. ಆ ದೃಷ್ಟಿಯಿಂದ ಬೆಂಗಳೂರಿಗೆ ನಾಗರಿಕರಿಗೆ 1.5 ಕೋಟಿ ಜನಸಂಖ್ಯೆ ಇರುವಂತಹ ಈ ನಾಗರಿಕೆ ಉತ್ತಮವಾದಂಥ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. 3ನೇ ಹಂತ ಮೆಟ್ರೋ ಪೂರ್ಣಗೊಂಡಂತ ಬಳಿಕ ಈ ಮೆಟ್ರೋ ಮಾರ್ಗದಲ್ಲಿ 220 ಕಿಲೋಮೀಟರ್ ವಿಸ್ತರಣೆ ಆಗಲಿದೆ. ನಮ್ಮ ಮೆಟ್ರೋ ಇಡೀ ಭಾರತ ದೇಶದಲ್ಲಿ 2ನೇ ಮೆಟ್ರೋ ಆಗಿರೋದು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಹೆಮ್ಮೆ ಆಗಿದೆ. ಇವತ್ತು 55,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರ ಪ್ರಮುಖ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಆರಂಭವನ್ನು ನಾವು ಮಾಡಿದ್ದೇವೆ. ಬಂಧುಗಳೇ, 2 ದಶಕಗಳಿಂದ ನಿಂತಿದ್ದಂತ ಪೆರಿಫೆರಲ್ ರಸ್ತೆ ಇಂದಿನ ಅನೇಕ ನಾಯಕರುಗಳು ತೀರ್ಮಾನ ಮಾಡಿದ್ರು. ಅದಕ್ಕೆ ಹೊಸ ರೂಪವನ್ನು ಕೊಟ್ಟು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಎಂಬ ಹೊಸ ಹೆಸರನ್ನ ಕೊಟ್ಟು ಹೊಸ ಸ್ವರೂಪದಲ್ಲಿ 117 ಕಿಲೋಮೀಟರ್ ಬೆಂಗಳೂರಿನ ರಸ್ತೆಗಳಲ್ಲಿ ಇವತ್ತು ನಾವು ಏನು ಟ್ರಾಫಿಕ್ ದಟ್ಟಣೆಯನ್ನು ನಿಲ್ಲಿಸಬೇಕು ಅಂತೇಳಿ 26,000 ಕೋಟಿ ರೂಪಾಯಿಯನ್ನ ವೆಚ್ಚದಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಆ ಕಾರ್ಯಕ್ರಮವನ್ನು ಈಗಾಗಲೇ ನಾನು ಚಾಲನೆ ಕೊಟ್ಟಿದ್ದೇನೆ. ಇದಲ್ಲದೆ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಡಿಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಈಗಾಗಲೇ ಮೈಸೂರು ರಸ್ತೆ ಮುಖಾಂತರ ತುಮಕೂರು ರಸ್ತೆಗೆ ತಲುಪಲು 68 ಕಿಲೋಮೀಟರ್ನ 12 ಪಥ ರಿಂಗ್ ರಸ್ತೆಯನ್ನು ನಿರ್ಮಾಣವನ್ನು ಮಾಡಲು ಈ ಕಾರ್ಯಕ್ರಮವನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಇದು ನೆಲಮಂಗಲ ಬಳಿ ಇರುವಂತಹ ತುಮಕೂರು ರಸ್ತೆಗೆ ಜೋಡಿಸುವಂತ ಈ 44 ಕಿಲೋಮೀಟರ್ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ರಸ್ತೆ ಸೇರಲಿದೆ ಎಂಬುದನ್ನು ತಿಳಿದುಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ.
ಈಗಾಗಲೇ ಅಧಿಸೂಚನೆ ಕೂಡ ನಾನೀಗಾಗಲೇ ಹೊರಡಿಸಿದ್ದೇನೆ. ಈ ಯೋಜನೆಯಿಂದ ಭೂಮಿಗೆ ಕೊಟ್ಟಂತ ನನ್ನ ರೈತರಿಗೆ, ಭೂಮಿ ಮಾಲೀಕರಿಗೆ ಇಡೀ ದೇಶದಲ್ಲೇ ನನಗೆ ಬಹಳ ಸಂತೋಷ ಆಗ್ತದೆ. ಇಡೀ ದೇಶದಲ್ಲೇ ಒಂದು ಮಾದರಿಯಾದಂಥ ಪರಿಹಾರವನ್ನ ಆ ರೈತರಿಗೋಸ್ಕರ ಕೊಟ್ಟಿದ್ದೇವೆ. ಹೊಸ ಪ್ಯಾಕೇಜ್ ಅನ್ನ ನಿರ್ಮಾಣ ಮಾಡಿದ್ದೇವೆ. ನಗರದ ಆ ನಗದು ಪರಿಹಾರ ಈಗ ಇವತ್ತಿನ ಬೆಲೆಗೆ ಅನುಗುಣವಾಗಿ ಅವ್ರಿಗೆ ಆ ಬೆಲೆಗಿನ್ನ 2ರಷ್ಟು ಹಣವನ್ನು ಕೊಟ್ಟು, ಜೊತೆಗೆ TDR ಅಭಿವೃದ್ಧಿಪಡಿಸಲು ಅವಕಾಶವನ್ನು ಮಾಡಿಕೊಟ್ಟು, ನಿವೇಶನ ಪಡೆದಂತ ನಮ್ಮ ನಿವೇಶನ ಕಳ್ಕೊಂಡ ನಿವೇಶನ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು, ಜೊತೆಗೆ ವಾಣಿಜ್ಯ ನಿವೇಶನ ಕೂಡ ಅವರಿಗೆ ಕೊಟ್ಟು, ಅದರ ಜೊತೆಯಲ್ಲಿ FIR ಅನ್ನು ಕೂಡ ಸೌಲಭ್ಯವನ್ನು ಭೂ ಮಾಲೀಕರಿಗೆ ಕೊಡಲು ಒಂದು ದೃಢವಾದಂಥ ನಿರ್ಧಾರವನ್ನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನಾವು ಕೈಗೊಂಡಿದ್ದೇವೆ. ನನಗೆ ಬಹಳ ಹೆಮ್ಮೆ ಆಗ್ತದೆ. ಇನ್ನು ಮುಂದಿನ 2 ವರ್ಷದಲ್ಲಿ ಆ ಯೋಜನೆಗೆ ಒಂದು ಹೊಸ ರೂಪ ಬಂದು ನೀವೆಲ್ಲ ಆ ಯೋಜನೆಯ ರಸ್ತೆಯಲ್ಲಿ ಓಡಾಡಲು ಖಂಡಿತ ಅವಕಾಶ ಸಿಗ್ತದೆ. ಬೆಂಗಳೂರು ಜನರಿಗೆ ಉತ್ತಮವಾದಂಥ ಆಡಳಿತವನ್ನ, ಸುರಕ್ಷತೆಯನ್ನು ನೀಡಲು ಐತಿಹಾಸಿಕ ಹೆಜ್ಜೆಯಾಗಿ ಬೆಂಗಳೂರು ಗ್ರೇಟರ್ ಪ್ರಾಧಿಕಾರ ಹಾಗೂ 5 ಮಹಾನಗರ ಪಾಲಿಕೆಯನ್ನ ಈಗಾಗಲೇ ನಾವು ರಚಿಸಿದ್ದೇವೆ. ಆಡಳಿತದಲ್ಲಿ ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯುವ ಈ ಮಹತ್ವವಾದಂತಹ ಕೆಲಸವನ್ನ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದೇವೆ. ಬೆಂಗಳೂರು ಜನಸಂಖ್ಯೆ ತಮಗೆ ಗೊತ್ತಿದೆ. ಈಗ ಮತ್ತೊಂದು ಮಹತ್ವವಾದಂತಹ ಹೆಜ್ಜೆಯನ್ನ ಕೊಂಡಿದ್ದೇವೆ.